ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದೆರಡು ಮೊಟ್ಟೆಯಿಂದ ನಾನು ಕಡಲೆ ಬೀಜ ಕಾಯಿ ತುರಿ ಹಾಕಿಬಿಟ್ಟು ನಾನು ಸಾಂಬಾರು ಮಾಡಿ ತೋರಿಸ್ತೀನಿ. ಅರ್ಜೆಂಟಿಗೆ ಮನೇಲಿ ಒಂದೆರಡು ಮೊಟ್ಟೆ ಇದ್ದರೆ ಸಾಕು, ಸಾಂಬಾರು ಮಾತ್ರ ಸೂಪರಾಗುತ್ತೆ. ಈ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದು ಚಿಕನ್ ಮಟನ್ಗಿಂತ ಸೂಪರು. ಇದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಒಂದು ಜಾರ್ ತೊಗೋಬೇಕು. ಜಾರ್ ತೊಗೊಂಡ್ಬಿಟ್ಟು ನಾವು ಅರ್ಧ ಹೋಳು ಈರುಳ್ಳಿ ಹಾಕಬೇಕು, ಅರ್ಧ ಕಟ್ ಮಾಡಿ. ಒಂದು 5-6 ಪಳಕಷ್ಟು ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾನು ಕಡಲೆ ಬೀಜ ಹುರ್ಕೊಂಡಿದ್ದೆ, ಒಂದು ಬಟ್ಲಷ್ಟು ಕಡಲೆ ಬೀಜ, ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೋಬೋದು. ನಾನು ಸ್ವಲ್ಪ ಕಾಯಿ ಸ್ವಲ್ಪ ಅರ್ಧ ಪೀಸಷ್ಟು ನಾನು ಕಾಯಿ ತೊಗೊಂಡಿದ್ದೀನಿ. ಇಷ್ಟು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 2 ಟೊಮೊಟೊ, 1-2 ಹಸಿಮೆಣ್ಸಿನ್ಕಾಯಿ. ಇವಾಗ ಒಂದು 3 ನಾವು ಹಸಿಮೆಣ್ಸಿನ್ಕಾಯಿ ಹಾಕೋಣ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಇವಾಗ ನಾನು ಇದನ್ನ ರುಬ್ಕೊಂಬರ್ತೀನಿ ಬನ್ನಿ. ಒಂದು ಬಾಣಲಿ ಇಟ್ಕೋಬೇಕು. ಆ ಬಾಣಲಿಗೆ 1-2 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಕಾಯ್ದ ನಂತರ ನಾನು ಸ್ವಲ್ಪ ಸಾಸಿವೆ ಹಾಕ್ಕೋತೀನಿ. ಯಾಕಂದರೆ ಇದು ಮೊಟ್ಟೆ ಕಡಲೆ ಬೀಜ ಕಾಯಿದು ಹಾಕಿ ರುಬ್ಬಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ಅರ್ಧ ಈರುಳ್ಳಿ ರುಬ್ಬಕ್ಕೆ ಹಾಕಿದ್ದೀವಿ, ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಇದು ಫ್ರೈ ಆಗಬೇಕು. ನೋಡಿ, ಈ ಥರ ಈರುಳ್ಳಿ ಹಾಕಿಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆ ಬೀಜ ಮೊಟ್ಟೆ ಹಾಕಿ ಸಾಂಬಾರು ಮಾಡಿ ನೋಡಿ ನೀವು, ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಚಿಕನ್ ಮಟನ್ಗಿಂತ ಅಷ್ಟು ಚೆನ್ನಾಗಿ ಸಾಂಬಾರು ಟೇಸ್ಟ್ ಕೊಡುತ್ತೆ. ಆ ಥರನೂ ನೀವು ಮಾಡಿಕೊಂಡು ತಿನ್ಬೋದು. ಯಾವಾಗೂ ಮಟನ್ ಚಿಕನ್ ತಿಂದು ಬೇಜಾರಾದಾಗ ಈ ಥರದ್ದೊಂದು ಮೊಟ್ಟೆ ಸಾಂಬಾರು ಮಾಡಿಕೊಂಡು ತಿನ್ಬೋದು. ಬರೀ ಕಡಲೆ ಬೀಜದ ಮಾಡಿಕೊಂಡ್ರೂ ಇನ್ನೂ ಸೂಪರಾಗಿರುತ್ತೆ. ನಾನು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂಥೇಳಿ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಹೋಳಷ್ಟು ಕಾಯಿ ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು 3/4 ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ನಾನು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಬಿಟ್ಟು ನಾವು ಮಸಾಲೆ ಏನು ರುಬ್ಬಿದ್ದೀವಲ್ಲ, ಆ ಮಸಾಲೆ ಇದಕ್ಕೆ ನಾವು ಇವಾಗ ಹಾಕ್ಕೊಳ್ಳೋಣ. ಈ ಥರದ್ದೊಂದು ಸಾಂಬಾರು ಮಾಡಿ ನೋಡಿ ನೀವು, ಹೇಗೆ ಟೇಸ್ಟ್ ಇರುತ್ತಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ರುಬ್ಬಿರೋದು ಮಸಾಲೆ ನಾನು ಇವಾಗ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ಕೊಂಬಿಟ್ಟು ನಿಮ್ಗೆ ಎಷ್ಟು ನೀರು ಬೇಕು ನೋಡಿಕೊಂಡು ನಾವು ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಎಷ್ಟು ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ನೋಡ್ಕೊಂಬಿಟ್ಟು ನೀವು ನೀರು ಹಾಕ್ಕೋಬೇಕು. ನಾನು ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ, ನೀರು ತೊಗೋತೀನಿ. ನೋಡಿ, ನಾನು ಜಾರ್ ತೊಳೆದು ಮತ್ತು ಜಾರ್ ನೀರು ಹಾಕ್ಕೊತಾ ಇದ್ದೀನಿ. ನಾವು ಒಂದು 3 ಜನ ಇರೋದಕ್ಕೆ ನಾನು ಇನ್ನೂ ಸ್ವಲ್ಪ ಜಾಸ್ತಿನೇ ಬೇಕಂತ ನಾನು ಮಾಡ್ತಾಯಿದ್ದೀನಿ. ನಾನು 2 ಮೊಟ್ಟೆ ಮಾಡೋದ್ರಿಂದ ಸ್ವಲ್ಪ ಸಾಕು. ನೀವು ಜಾಸ್ತಿ ಮೊಟ್ಟೆ ಏನಾರ ಮಾಡೋಂಗಿದ್ರೆ ನೀವು ಜಾಸ್ತಿನೇ ನೀವು ಮಸಾಲೆ ಎಲ್ಲ ಜಾಸ್ತಿ ಐಟಮ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ನೀವು ಮಾಡ್ಕೋಬೋದು. ನೋಡಿ, 2 ಮೊಟ್ಟೆಗೆ ಇಷ್ಟು ಸಾಕಂತ ಅನಿಸುತ್ತೆ. ಇವಾಗ ಇದು ಕುದಿ ಬರಲಿ. ಕುದ ನಂತರ ನಾನು ಮೊಟ್ಟೆ ಹಾಕೋದು ನಿಮಗೆ ತೋರಿಸ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, 1 ಸ್ಪೂನ್ ಆಗೋಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಲಿ. ಕುದ ನಂತರ ನಾನು ಮೊಟ್ಟೆ ಹಾಕೋದು ತೋರಿಸ್ತೀನಿ. ನೋಡಿ, ಇವಾಗ ಕುದೀತಾ ಐತಿ. ಎಷ್ಟು ಚೆನ್ನಾಗಿ ಕುದೀತಾ ಐತಿ ನೋಡಿ. ಚೆನ್ನಾಗಿ ಕುದಿಸ್ಬಿಟ್ಟು ನಾವು 2 ಮೊಟ್ಟೆ ತೊಗೊಂಡಿದ್ದೀವಲ್ಲ, 2 ಮೊಟ್ಟೆ ಗುದ್ದಕ್ಕೆ ಕಟ್ ಮಾಡಿಬಿಟ್ಟು ನಾವು ಒಂದೊಂದಾಗೆ ಈಗ ಮೊಟ್ಟೆ ಹಾಕೋಣ. ಈ ಥರ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿನ್ಕೊಳ್ತಾರೆ, ಸೂಪರಾಗಿರುತ್ತೆ. ಇವಾಗ ಹಾಕಿದ ತಕ್ಷಣ ತಿರ್ವಕ್ಕೆ ಹೋಗ್ಬಾರ್ದು. 1-2 ನಿಮಿಷ ಬಿಟ್ಟುಬಿಟ್ಟು ನಾವು ತಿರುವೋಣ. ಇದು 2 ನಿಮಿಷನೂ ತಿರುಗಿಬಿಟ್ಟು ಒಂದು 5 ನಿಮಿಷ ಕುದಿಯೋಕೆ ಬಿಡೋಣ. ಯಾಕಂದ್ರೆ ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಹಿಡಿಬೇಕು. ಇನ್ನೊಂದು ಸ್ವಲ್ಪ ಕುದೀಲಿ, ನಾನು ಮುಚ್ಚಳ ಮಾಡ್ತೀನಿ. ಮೊಟ್ಟೆ ಹಾಕಿದ ನಂತರ 1-2 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಸಾಕು, ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿ ಇದು ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಇವಾಗ ಮುಚ್ಚಳ ತೆಗಿಯೋಣ. ನೋಡಿ, ಎಷ್ಟು ಚೆನ್ನಾಗಿ ಕುದೀತಾಯ್ತಂತ. ನೊರೆ ಎಲ್ಲ ಹೋಗೋವರೆಗೂ ನಾವು ಕುದಿಸಿದ್ರೆ ಸಾಕು, ಸೂಪರಾಗಿರೋ ಮೊಟ್ಟೆ ಸಾಂಬಾರು ರೆಡಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅರ್ಜೆಂಟಿಗೆ 2 ಮೊಟ್ಟೆ ಇದ್ದರೆ ಸಾಕು, ಮನೇಲಿ ಕಡಲೆ ಬೀಜ ಇದ್ದರೆ ಸಾಕು, ರುಬ್ಬಿಟ್ಟು ಈ ಥರ ಸಾಂಬಾರು ನೀವು ಮಾಡ್ಕೋಬೋದು. ನೋಡಿ, ಸಖತ್ತಾಗಿರುತ್ತೆ. ಇದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮುದ್ದೆಗೆ, ರೈಸ್ಗೆ, ಚಪಾತಿಗೆ, ರೊಟ್ಟಿಗೆ, ಜೋಳದ ರೊಟ್ಟಿಗಂತೂ ಇನ್ನೂ ಸೂಪರಾಗಿರುತ್ತೆ. ನೀವು ಯಾವ ಥರ ಬೇಕಾದರೂ ಅಡುಗೆಗಳು ಮಾಡ್ಕೊಂಬಿಟ್ಟು ಇದು ಸಾಂಬಾರು ಹಾಕ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಕಡಲೆ ಬೀಜ ಕಾಯಿ ಮೊಟ್ಟೆಯಿಂದ ಮಾಡಿರೋ ಸಾಂಬಾರು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.